ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿತು ಕ್ರಿಯೇಷನ್ಸ್. ಈ ವಿಡಿಯೋದಲ್ಲಿ ನಾವು ಆರಿ ವರ್ಕ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಜಸ್ಟ್ ಇದು ರೆಫರೆನ್ಸ್ ವಿಡಿಯೋ ಅಂತ ಅನ್ಕೊಳ್ಳಿ. ಫಸ್ಟ್ ಇಲ್ಲಿ ನಾನು ಜರಿ ಥ್ರೆಡ್ ತಗೊಂಡಿದ್ದೀನಿ. ನಿಮಗೆ ಡಿಫ್ರೆಂಟ್ ಬ್ರ್ಯಾಂಡ್ ಅಲ್ಲಿ ಡಿಫ್ರೆಂಟ್ ಕಂಪ್ನೀಸ್ದು ಜರಿ ಥ್ರೆಡ್ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನ ತಗೊಳ್ಳಿ. ಫಸ್ಟ್ ನಾನು ಇಲ್ಲಿ ಈ ತರ ನಾಟ್ ಹಾಕ್ತಿದ್ದೀನಿ ನೋಡಿ. ಒಂದು 2 to 3 ಟೈಮ್ಸ್ ನಾಟ್ ಹಾಕೊಳ್ಳಿ, ಸಾಕಾಗುತ್ತೆ. ಸೊ ಈ ತರ ನಾಟ್ ಸೆಕ್ಯೂರ್ ಆಗಿದೆ ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ನೋಡಿ, ಜರಿ ಥ್ರೆಡ್ ಏನಿದೆ ಅಲ್ವಾ ಅದ್ರಲ್ಲೂ ಒಂದು ಬಾಕ್ಸ್ ಅಲ್ಲಿ ಅಥವಾ ಒಂದು ಬೌಲ್ ಅಲ್ಲಿ ಈ ತರ ನೀವು ಇಟ್ಕೊಳ್ಳಿ. ಯಾಕಂದ್ರೆ ವರ್ಕ್ ಮಾಡ್ಬೇಕಾದ್ರೆ ಒಂದೇ ಕಡೆ ಸೇಫ್ ಆಗಿರುತ್ತೆ ಅನ್ನೋ ರೀಸನ್ಗಷ್ಟೇ. ಥ್ರೆಡ್ ನ ನಾನು ಈ ರೀತಿ ಇಟ್ಕೋತಿದ್ದೀನಿ. ಬಟ್ಟೆ ಕೆಳಗಡೆ ಸ್ಟ್ಯಾಂಡ್ ಬಟ್ಟೆ ಹಾಕಿರ್ತೀವಲ್ವಾ, ಕೆಳಗಡೆ ಥ್ರೆಡ್ ನ ಈ ರೀತಿ ಇಟ್ಕೋಬೇಕಾಗುತ್ತೆ. ಅಂಡ್ ನೀಡಲ್ ನೋಡಿ ಈ ತರ ನೀಡಲ್ ನಾವು ಹೇಗೆ ಇಟ್ಕೋಬೇಕು ಅಂದ್ರೆ ಫುಲ್ ನಾವು 90 ಡಿಗ್ರಿಯಲ್ಲಿ ಸ್ಟ್ರೇಟ್ ಆಗಿ ನಾವು ಬಟ್ಟೆಗೆ ನೀಡಲ್ ನ ಇಟ್ಕೋಬೇಕಾಗುತ್ತೆ. ಕ್ರಾಸ್ ಆಗಿ ಸೈಡ್ ಆಂಗಲ್ ಆ ತರ ಎಲ್ಲ ನೀವು ನೀಡಲ್ ನ ಹಿಡ್ಕೊಂಡ್ರೆ ಅದು ಚೆನ್ನಾಗಿ ದಾರ ಬರೋದಿಲ್ಲ. ಈ ತರ 90 ಡಿಗ್ರಿಯಲ್ಲಿ ಸ್ಟ್ರೇಟ್ ಆಗಿ ಇರಬೇಕು ನೋಡಿ. ಇವಾಗ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ನೋಡಿ, ನಾನು ಥ್ರೆಡ್ ಕೆಳಗಡೆ ಹಿಡ್ದಿದ್ದೀನಲ್ವಾ, ಈ ತರ ಮೇಲೆ ತಗೊಳ್ಳಿ ಥ್ರೆಡ್ ನ. ಅಲ್ಲಿ ನಾಟ್ ಸೆಕ್ಯೂರ್ ಆಗಿರುತ್ತೆ. ಸೆಕ್ಯೂರ್ ಆಗಿ ನಮ್ಗೆ ಅಲ್ಲಿ ಒಂದು ಆಟೋಮೆಟಿಕ್ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಲೂಪ್ ಕ್ರಿಯೇಟ್ ಆದ್ಮೇಲೆ ನಾವು ನೀಡಲ್ ನ ಆ ಲೂಪ್ ಒಳಗಡೆಯಿಂದ ನೋಡಿ, ಈ ತರ ಲೂಪ್ ಇದೆ ಅಲ್ವಾ, ಇದ್ರ ಒಳಗಡೆಯಿಂದ ನೀಡಲ್ ನ ಕೆಳಗ್ ತಗೋತೀವಿ. ಅಂಡ್ ಕೆಳಗಡೆ ಆ ನೀಡಲ್ ಏನಿದೆ ಅಲ್ವಾ, ಅದಕ್ಕೆ ಒಂದ್ ರೌಂಡ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇರೋ ಕೆಳಗಡೆ ಇರೋ ದಾರನ ಈ ತರ ಸುತ್ಕೋತೀವಿ ಸೂಜಿಗೆ ನೋಡಿ. ಈ ತರ ನೀಡಲ್ಗೆ ಕೊಕ್ಕೆ ಏನಿದೆ ಅಲ್ವಾ, ಅದಕ್ಕೆ ನಾವು ಈ ತರ ದಾರನ ಸುತ್ಕೋತೀವಿ ನೋಡಿ. ಈ ತರ ಸುತ್ಕೊಂಡ್ ಮೇಲೆ ಅದನ್ನ ಹೇಗ್ ಮೇಲೆ ತಗೋಬೇಕು ಅಂದ್ರೆ, ನಾವು ಆ ಕಡೆ ಇರುತ್ತಲ್ವಾ, ಫಾರ್ವರ್ಡ್ ಆಗಿ ಇರುತ್ತಲ್ವಾ ನೀಡಲು, ಅದನ್ನ ನಮ್ ಕಡೆ ಒಂದ್ ರೌಂಡ್ ಈ ತರ ತಿರುಗಿಸ್ಕೊಂಡು ಮತ್ತೆ ನಾವು ಸೇಮ್ ಆಸ್ ಇಟ್ ಈಸ್ ಹೇಗಿರುತ್ತಲ್ವಾ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ತರ ಜಸ್ಟ್ ನಾವು ಒಂದ್ಸಲ ರೊಟೇಟ್ ಮಾಡ್ಬೇಕು ಅಷ್ಟೇ. ಕೆಲವೊಂದ್ಸಲ ಏನ್ ಮಾಡ್ತೀವಿ ಗೊತ್ತಾ, ರೊಟೇಟ್ ಮಾಡಿ ಆ ಚೈನ್ ಏನಿದೆ ಅಲ್ವಾ ಅದನ್ನ ಹಿಂದಕ್ ತಗೋತೀವಿ. ಆ ತರ ತಗೋಬಾರ್ದು. ಎಲ್ಲಿ ನಾವು ಸೂಜಿನ ಈ ತರ ಕೆಳಗಡೆ ತಗೊಂಡಿರ್ತೀವಲ್ವಾ, ಅಲ್ಲಿಂದಾನೇ ಈ ತರ ಎತ್ಕೋಬೇಕು ಡೈರೆಕ್ಟ್ ಆಗಿ. ಈ ತರ ಚೈನ್ ಬರುತ್ತೆ ನೋಡಿ. ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ನೀವು. ನಾನು ಇಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಕ್ರೋಶೆ ಏನ್ ಹಾಕ್ತಿವಲ್ವಾ, ಇದು ನೀಡಲ್ 9 ನಂಬರ್ ನೀಡಲ್, ಕ್ರೋಶೆ ನೀಡಲ್ಲು. ಇಲ್ಲಿ ಒಂಚೂರು ಸಿಮಿಲರ್ ಇದೆ ಕ್ರೋಶೆಗೂ ಮತ್ತೆ ಆರಿ ವರ್ಕ್ಗೂ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ ಹೇಳ್ತಿದ್ದೀನಿ, ಬಟ್ ಇದು ನನ್ಗೆ ಯಾರು ಹೇಳಿರ್ಲಿಲ್ಲ. ಇದು ನೋಡಿ, ಈ ತರ ನಾವು ಕ್ರೋಶೆ ಮಾಡ್ಬೇಕಾದ್ರೆ ಈ ತರ ಲೂಪ್ ತಗೊಂಡಿರ್ತೀವಲ್ವಾ, ಚೈನ್ ಹಾಕ್ತಿರ್ತೀವಿ ಈ ತರ ನೋಡಿ. ಸೇಮ್ ಒಂದ್ ಚೈನ್ ಒಳಗಡೆಯಿಂದ ಇನ್ನೊಂದ್ ಚೈನ್ ಈ ತರ ತಗೋತೀವಿ. ಸೂಜಿ ದಾರನ ಸೂಜಿಗೆ ಸುತ್ಬಿಟ್ಟು ಈ ತರ ನಾವು ಚೈನ್ ತಗೋತೀವಲ್ವಾ. ಆರಿ ವರ್ಕ್ ಅಲ್ಲೂ ಸೇಮ್ ಈ ಥ್ರೆಡ್ ಏನಿದೆ ಅಲ್ವಾ, ಥ್ರೆಡ್ ಮತ್ತೆ ಆ ಚೈನ್ ಲೂಪ್ ಏನಿದೆ ಅದ್ರ ಮಧ್ಯದಲ್ಲಿ ನಮ್ಗೆ ಬಟ್ಟೆ ಬಂದಿರುತ್ತೆ ಅಷ್ಟೇ. ಈ ತರ ನಾವು 90 ಡಿಗ್ರಿ ಆಂಗಲ್ ಅಲ್ಲಿ ಆ ಬಟ್ಟೆಗೆ ಚುಚ್ಚಿ ಕೆಳಗಡೆ ಆ ಥ್ರೆಡ್ ನ ನಾವು ನೀಡಲ್ಗೆ ಸುತ್ತೀವಿ. ಆದ್ಮೇಲೆ ನಾವು ನೀಡಲ್ ನ ಮೇಲೆ ಎಳ್ಕೋತೀವಿ. ಸೇಮ್ ಇದ್ರಲ್ಲೂ ಕೂಡ ಇಲ್ಲಿ ಜಸ್ಟ್ ಆ ಮಿಡಲ್ ಅಲ್ಲಿರೋ ಬಟ್ಟೆ ಮಾತ್ರ ಇರೋದಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಟೆಕ್ನಿಕ್ ಸೇಮ್ ಅಂತಾನೆ ಅನ್ಸೋದು. ಈ ತರ ನೋಡಿ, ಇನ್ನೊಂದ್ಸಲ ನೋಡಿ ನೀವು. ಈ ತರ ನಾವು ಆರಿ ವರ್ಕ್ ಅಲ್ಲಿ ಈ ತರ ಸ್ಟ್ರೇಟ್ ಆಗಿ 90 ಡಿಗ್ರಿ ಆಂಗಲ್ ಅಲ್ಲೇ ನಾವು ನೀಡಲ್ ನ ಇಟ್ಕೋಬೇಕು ಈ ತರ. ಸೊ ಆ ಲೂಪ್ ಒಳಗಡೆಯಿಂದ ದಾರನ ಎಳ್ಕೊಂಡ್ ಬರ್ತೀವಿ, ಆಟೋಮೆಟಿಕ್ ಇನ್ನೊಂದು ಲೂಪು ಕ್ರಿಯೇಟ್ ಆಗುತ್ತೆ. ಸೇಮ್ ಇದೇ ತರ ಫಾಲೋ ಮಾಡ್ತೀವಿ ನಾವು ಆರಿ ವರ್ಕ್ ಅಲ್ಲೂ ನೋಡಿ. ಇಲ್ಲಿ ಇನ್ನೊಂದ್ಸಲ ತೋರಿಸ್ತೀನಿ. ಲೂಪ್ ಏನಿದೆ ಅಲ್ವಾ, ಇವಾಗ ಸೂಜಿನ ಕೆಳಗಡೆ ಹಾಕಿದೀವಿ. ಕೆಳಗಡೆ ಆ ಥ್ರೆಡ್ ನ ಸುತ್ಕೊಂಡು ನೋಡಿ ಈ ತರ. ಆಮೇಲೆ ಅದನ್ನ ನಿಧಾನವಾಗಿ ಮೇಲೆ ತಗೋಬೇಕು ಈ ತರ ನೋಡಿ. ಹೀಗೆ ಒಂದ್ ಲೂಪ್ ಒಳಗಡೆಯಿಂದ ಇನ್ನೊಂದು ಲೂಪ್ ಈ ತರ ನಿಧಾನವಾಗಿ ತಗೋಬೇಕು. ಆ ಸೂಜಿ ಮೇಲೆ ಎತ್ತಬೇಕಾದ್ರೆ ನೀವು ರಿವರ್ಸ್ ಹೋಗ್ಬೇಡಿ. ರಿವರ್ಸ್ ಹೋದ್ರೆ ಏನಾಗುತ್ತೆ ಗೊತ್ತಾ, ಚೈನು ಕರೆಕ್ಟ್ ಆಗಿ ಬರೋದಿಲ್ಲ. ಅದೊಂಥರ ಗಂಟು ತರ ಬರುತ್ತೆ ನಿಮ್ಗೆ. ಈ ತರ ನಾವ್ ಎಲ್ಲಿ ಸೂಜಿನ ಕೆಳಗಡೆ ಹಾಕಿರ್ತೀವೋ ಅಲ್ಲಿಂದಾನೇ ಎತ್ಕೋಬೇಕಾದ್ರೆ ಒಂದ್ಸಲ ಸೂಜಿನ ರೊಟೇಟ್ ಮಾಡ್ಬೇಕು. ನಾವು ಹಿಂದೆ ರೊಟೇಟ್ ಮಾಡಿ ಪಟ್ಟಂತ ಮೇಲೆ ಎತ್ಕೋಬೇಕು ದಾರಣ. ಈ ತರ ಸೇಮ್ ನೀವು ಈ ತರ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಬಟ್ಟೆ ಟೈಟ್ ಆಗಿರ್ಬೇಕು ಫ್ರೇಮ್ಗೆ. ಬಟ್ಟೆ ಟೈಟ್ ಆಗಿದ್ದಾಗ ಮಾತ್ರ ನಮ್ಗೆ ಚೈನು ಕರೆಕ್ಟ್ ಆಗಿ ಬರುತ್ತೆ. ಇದು ಒಂದು ರೆಫರೆನ್ಸ್ ವಿಡಿಯೋ ಅಂತ ಅನ್ಕೊಳ್ಳಿ. ನಾನು ಬಟ್ಟೆ ಮೇಲೆ ಹೇಗೆ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ತರ ಚೈನು ಅಂಡ್ ಅದನ್ನ ನಾಟ್ ಹಾಕೋತೀವಿ. ಸೊ ಈ ತರ ಬರುತ್ತೆ ಚೈನು ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಟ್ಟೆ ಮೇಲೆ ಯಾವ ತರ ಮಾಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.